ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದ 15 ದಿನಗಳಿಂದಲೂ ರಾಜ್ಯದಲ್ಲಿ ಬರೀ ಚರ್ಚೆ ಆಗ್ತಿರೋದೆ ಗ್ಯಾರಂಟಿಗಳ ಪರಿಷ್ಕರಣೆ. ಅದರಲ್ಲೂ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರಂತೂ ಎಲ್ಲಿ ತಮಗೆ ಬರೋ 2,000 ರೂಪಾಯಿ ಹಣ ಕೈತಪ್ಪಿ ಹೋಗುತ್ತೋ ಏನೋ ಅನ್ನೋ ಚಿಂತೆಯಲ್ಲಿ ಮುಳುಗ್ ಹೋಗಿದ್ದಾರೆ. ತಮಗ್ ಸಿಗೋ ಗ್ಯಾರಂಟಿಗಾಗಿ ಮತ್ತೆ ಹೊಸ ಅರ್ಜಿ ಹಾಕಬೇಕಾ ಅಥವಾ ಈ KYC ಮಾಡಿಸಿಕೊಂಡ್ರೆ ಸಾಕಾ ಅನ್ನೋ ಗೊಂದಲ ಈಗಲೂ ಕಾಡ್ತಾ ಇದೆ. ಹೀಗಾಗಿನೇ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮತ್ತೆ ಕ್ಯೂನಲ್ಲಿ ನಿಲ್ಲಬೇಕಾ ಅನ್ನೋದು ಗೃಹಲಕ್ಷ್ಮಿಯರ ಪ್ರಶ್ನೆಯಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿರುವ ಪ್ರಕಾರ ಗ್ಯಾರಂಟಿ ಯೋಜನೆಗಳ ಪಟ್ಟಿಯಿಂದ ಅನರ್ಹರನ್ನ ತೆಗೆದು ಹಾಕಲಾಗಿದೆ. ಹೀಗಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಾಗಿ ಮತ್ತೊಮ್ಮೆ ಹೊಸ ಅರ್ಜಿ ಸಲ್ಲಿಕೆ ಮಾಡೋದು ಕಡ್ಡಾಯ. 2-3 ದಿನಗಳಲ್ಲಿ ಆನ್ಲೈನ್ ಮೂಲಕ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಅವಕಾಶ ನೀಡಲಿದೆ. ಹೊಸ ಅರ್ಜಿಯಲ್ಲಿ ಸುಮಾರು 8ರಿಂದ 10 ಪ್ರಶ್ನೆ ಇರಲಿದ್ದು, ಆ ಪ್ರಶ್ನೆಗಳಿಗೆ ಉತ್ತರಿಸೋದರ ಜೊತೆಗೆ ಬಯೋಮೆಟ್ರಿಕ್ ನೀಡೋದು ಕಡ್ಡಾಯ. ಅಲ್ಲದೆ ಈ ಬಾರಿ ಮನೆಯ ಸೊಸೆ ಅಥವಾ ಮಗಳಿಗೂ ಗೃಹಲಕ್ಷ್ಮಿ ಹಣ ಹರಿದು ಬರಲಿದೆ. ಅದ್ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಾವು ಮೊದಲೇ ಹೇಳಿದಂತೆ ಗೃಹಲಕ್ಷ್ಮಿ ಹಣ ಸಿಗಬೇಕು ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಲೇಬೇಕು. ಈ ಅರ್ಜಿ ಸಲ್ಲಿಕೆ ವೇಳೆ ಸುಮಾರು 8ರಿಂದ 10 ಪ್ರಶ್ನೆ ಇರಲಿದ್ದು, ಆ ಪ್ರಶ್ನೆಗಳಿಗೆ ಉತ್ತರಿಸೋದರ ಜೊತೆಗೆ ಬಯೋಮೆಟ್ರಿಕ್ ನೀಡೋದು ಕಡ್ಡಾಯ. ಈ 8ರಿಂದ 10 ಪ್ರಶ್ನೆಗಳಲ್ಲಿ ಮೊದಲನೆಯದ್ದು ಮನೆ ಯಜಮಾನಿ ಯಾರು, ಆಧಾರ್ ಸಂಖ್ಯೆ ಏನು, ಮನೆ ಯಜಮಾನಿ ಬ್ಯಾಂಕ್ ಖಾತೆಯ ಮಾಹಿತಿ, ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಯಾವ ಜಾತಿ, ಮನೆ ಯಜಮಾನಿಯ ಪತಿ ಹೆಸರು, ಪತಿಯ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ. ಮನೆಯಲ್ಲಿ ಯಾರಾದ್ರೂ IT GST ಪಾವತಿದಾರರ ಅನ್ನೋದಕ್ಕೂ ಉತ್ತರಿಸಬೇಕಿದೆ. ಹಾಗೆ ಮನೆಯ ಯಜಮಾನಿ ಹೆಸರಲ್ಲಿ APL ಅಥವಾ BPL ಕಾರ್ಡ್ ಇದೆಯಾ ಅನ್ನೋದನ್ನ ಖಚಿತಪಡಿಸಬೇಕಿದೆ. ಇದೆಲ್ಲ ಆದ್ಮೇಲೆ ಬಯೋಮೆಟ್ರಿಕ್ ಸಹ ಕೊಡಬೇಕು. ಆದ್ರೆ ಹೆಬ್ಬೆಟ್ಟಿನ ಗುರುತು ನಮೂದಿಸೋದು, ಈ ರೀತಿ ಒಂದಿಷ್ಟು ಮಾಹಿತಿಗಳು ಈಗಾಗಲೇ ಹೊರಬಿದ್ದಿದೆ. ಆದ್ರೆ ಇದೇ ಪಕ್ಕ ಅಂತ ಹೇಳೋದಿಕ್ಕಾಗ್ತಿಲ್ಲ. ಯಾಕಂದ್ರೆ CM ಆಗಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಲಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. CM DKಶಿ ಅವರು ಗೃಹಲಕ್ಷ್ಮಿ ಹಣಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತಷ್ಟೇ ಹೇಳಿದ್ದಾರೆ. ಹೇಗೆ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಏನೆಲ್ಲ ಮಾನದಂಡಗಳು ಅನ್ನೋದನ್ನ ತಿಳಿಸಿಲ್ಲ. ಹೀಗಾಗಿ ಜನರಲ್ಲಿ ಇವತ್ತಿಗೂ ಗೊಂದಲ ಕಾಡ್ತಾನೆ ಇದೆ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾತ್ರ ಯಾವುದೇ ಆತಂಕ ಬೇಡ, ಸದ್ಯದಲ್ಲೇ ಅರ್ಜಿ ಭರ್ತಿ ಪ್ರಕ್ರಿಯೆ ಶುರುವಾಗಲಿದೆ ಅಂತ ಮಾಹಿತಿ ಹಂಚಿಕೊಂಡಿದೆ. ರಾಜ್ಯದಲ್ಲಿ ಈವರೆಗೂ 1,28,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು. ಆದ್ರೆ ಇನ್ಮುಂದೆ ಇಷ್ಟು ಜನಕ್ಕೂ ಹಣ ಬರಲ್ಲ. 5-6 ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಎಲ್ಲಿ ಬೇಕಂದ್ರಲ್ಲಿ ತುಂಬೋ ಹಾಗಿಲ್ಲ. ಇಷ್ಟು ದಿನ ಬಹುತೇಕ ಆನ್ಲೈನ್ ಸೈಬರ್ ಸೆಂಟರ್ನಲ್ಲಿ ಮಾಡಿಸ್ಕೊಳ್ಬಹುದಾ ಅನ್ನೋ ಯೋಚನೆಯಲ್ಲಿದ್ರು. ಯಾಕಂದ್ರೆ ಯಾವುದೇ ಆನ್ಲೈನ್ ಕೆಲಸ ಅಂದ್ರೆ ಮೊದಲು ನೆನಪಾಗೋದೇ ಸೈಬರ್ ಸೆಂಟರ್ಗಳು. ಊರ್ ಕಡೆಯಂತೂ ಈ ಸೈಬರ್ ಸೆಂಟರ್ಗಳಲ್ಲೇ ಎಲ್ಲಾ ಕೆಲಸ ಆಗೋದು. ಹೀಗಾಗಿ ಅಲ್ಲೇ ಈ ಗೃಹಲಕ್ಷ್ಮಿ ಯೋಜನೆಗೂ ಅರ್ಜಿ ತುಂಬೋದಾ ಅನ್ನೋ ಯೋಚನೆ ತುಂಬಾ ಜನರಲ್ಲಿತ್ತು. ಆದ್ರೆ ಇದಕ್ಕೆ ಅವಕಾಶ ಇಲ್ಲ. ಗೃಹಲಕ್ಷ್ಮಿಯ ಹೊಸ ಅರ್ಜಿ ಸಲ್ಲಿಕೆಗೆ ಕೇವಲ 3 ಕಡೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು 1 ಅಥವಾ ಜಿಲ್ಲಾ 1, ಕರ್ನಾಟಕ 1 ಹಾಗೂ ಗ್ರಾಮ 1 ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಭರ್ತಿಗೆ ಅವಕಾಶ ನೀಡಲಾಗಿದೆ. ರಾಜ್ಯಾದ್ಯಂತ ಈ ಕೇಂದ್ರಗಳು 15,000ಕ್ಕೂ ಹೆಚ್ಚಿದೆ. ಇದೇ ಕೇಂದ್ರದಲ್ಲಿ ಅರ್ಜಿ ಭರ್ತಿ ಮಾಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು. ಇದನ್ನ ಮರೆಯದೆ ನೆನಪಲ್ಲಿಟ್ಕೊಳ್ಳಿ. ಆತ್ಮೀಯರೇ, ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಮುಖವಾಗಿ ಒಂದಿಷ್ಟು ಬದಲಾವಣೆ ತಂದಿದ್ದಾರೆ. ಇದು ನಿಜಕ್ಕೂ ಒಳಿತೇ ಆಗಲಿದೆ. ಸರ್ಕಾರ ಹೇಳ್ಕೊಂಡಿರೋ ಪ್ರಕಾರ ಸೊಸೆ ಅಥವಾ ಮಗಳಿಗೆ ಈ ಬಾರಿ ಅವಕಾಶ ನೀಡಲಿದ್ದಾರೆ. ಅಂದ್ರೆ ಮನೆಯ ಯಜಮಾನಿ ಜೊತೆಗೆ ಸೊಸೆ ಹಾಗೂ ಮಗಳಿಗೂ ಅವಕಾಶ ಸಿಗುತ್ತಾ? ಅವರಿಗೂ ಪ್ರತಿ ತಿಂಗಳು 2,000 ಬರುತ್ತಾ ಅಂತ ಅನ್ಕೋಬೇಡಿ. ಒಂದು ವೇಳೆ ಈ ಹಿಂದೆ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದ ಅತ್ತೆ ಅಥವಾ ತಾಯಿ ನಿಧನ ಆಗಿದ್ರೆ ಅವರ ಮುಂದಿನ ವಾರಸುದಾರರಾದ ಸೊಸೆ ಅಥವಾ ಮಗಳು ಈ ಯೋಜನೆಯ ಲಾಭ ಪಡೆಯಬಹುದು. ಆದ್ರೆ ಅವರ ಹೆಸರು ಕಡ್ಡಾಯವಾಗಿ ಅದೇ ಪಡಿತರ ಚೀಟಿಯಲ್ಲಿರಬೇಕು. ಆಗ ಮಾತ್ರ ಈ ಯೋಜನೆಯ ಲಾಭ ಮಗಳು ಅಥವಾ ಸೊಸೆಗೆ ಸಿಗಲಿದೆ. ಆದ್ರೆ ಇಲ್ಲೊಂದು ಕಡ್ಡಾಯ ನಿಯಮ ಅಳವಡಿಸಿದ್ದಾರೆ. ಗೃಹಲಕ್ಷ್ಮಿ ಹಣ ಸಿಗಬೇಕು ಅಂದ್ರೆ ಪಡಿತರ ಚೀಟಿ ಇರಲೇಬೇಕು. ಅದು BPL ಆದ್ರೂ ಸರಿ ಅಥವಾ APL ಕಾರ್ಡ್ ಆದ್ರೂ ಓಕೆ. ಇನ್ನೊಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ, ಕಳೆದ 3-4 ತಿಂಗಳಲ್ಲಿ ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರು ಅನ್ನೋ ಕಾರಣಕ್ಕೆ
ಸುಮಾರಷ್ಟು ಮಂದಿಯ ಅಕ್ಕಿ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ದುರಂತ ಅಂದ್ರೆ ಸಾಲ ಸೂಲ ಮಾಡ್ಕೊಂಡವರ ಕಾರ್ಡ್ಗಳು ಸಹ ಕ್ಯಾನ್ಸಲ್ ಆಗಿದೆ. ಹೇಗೆ ಅಂದ್ರೆ ಬ್ಯಾಂಕ್ನಲ್ಲಿ 10 ಲಕ್ಷದಷ್ಟು ಸಾಲ ಮಾಡಿದ್ರಿ ಅಂದ್ಕೊಳ್ಳಿ, ಅದರ ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದ್ದನ್ನು ನಿಮ್ಮ ಇನ್ಕಮ್ಗೆ ಸೇರಿಸಿದ್ದಾರೆ. ಇದನ್ನ ಟ್ಯಾಕ್ಸ್ ಹೆಸರಲ್ಲಿ ಉಲ್ಲೇಖಿಸಿ BPL ಕಾರ್ಡ್ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಹೀಗಾಗಿ ತುಂಬಾ ಜನರ BPL ಕಾರ್ಡ್ಗಳು APLಗೆ ವರ್ಗಾವಣೆಯಾಗಿದೆ. ಇಂಥವರು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೂ ಅರ್ಹರಲ್ಲ. ಇವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಅನ್ನೋ ಹೆಸರಲ್ಲಿ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರೋದ್ರಿಂದ ಗೃಹಲಕ್ಷ್ಮಿ ಹಣಕ್ಕೆ ಯೋಗ್ಯರಾಗಿರೋದಿಲ್ಲ. ಆತ್ಮೀಯರೇ, ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ವೇಳೆ ಒಂದಿಷ್ಟು ದಾಖಲೆಗಳನ್ನ ನಿಮ್ಮ ಬಳಿಯೇ ಇಟ್ಕೊಂಡಿರಿ. ಮನೆ ಯಜಮಾನಿಯ ಹೆಸರು ಮತ್ತು ಆಧಾರ್ ಸಂಖ್ಯೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರಗಳು ಅಂದ್ರೆ ಪಾಸ್ಬುಕ್ ಫೋಟೋ ಕಾಪಿ, ಇದರ ಜೊತೆಗೆ ಫಲಾನುಭವಿಯ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಹಾಗೂ APL ಅಥವಾ BPL ಪಡಿತರ ಚೀಟಿ ಇರಲೇಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಕೈ ಸೇರುತ್ತೆ. ನೀವು ಸಲ್ಲಿಸೋ ಅರ್ಜಿ ಅಪ್ರೂವಲ್ ಆಗುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.